ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮಕರ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಶುಭ ಲಾಭ, ಅದೃಷ್ಟದ ಸುರಿಮಳೆ, ಪಂಚಗ್ರಹಗಳ ಮಹಾಕೃಪೆ ಅನ್ನುವ ವಾಕ್ಯ ಅನ್ವಯವಾಗಿದೆ. ಅಲ್ಲಿ ಪಂಚಗ್ರಹಗಳು ಅಥವಾ 5 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು, ಯಶಸ್ಸನ್ನು ಕೊಡುವಂಥದ್ದಿರುತ್ತೆ. ಹಾಗಾಗಿ ಶುಭ ಲಾಭ ಮತ್ತು ಅದೃಷ್ಟದ ಸುರಿಮಳೆ, ಲಕ್ ಅಂತ ಹೇಳ್ತೀವಿ. ಆ ಲಕ್ ಅಂದರೆ ದೃಷ್ಟ ಅನ್ನೋದು ಕಾಣುವಂಥದ್ದು, ಅದೃಷ್ಟ ಅಂದರೆ ಕಾಣದೇ ಇರುವಂಥದ್ದು, ಅಂದರೆ ಅಂತ ನಮಗೆ ಮನುಷ್ಯ ದೃಷ್ಟಿಗೆ ಗೋಚರ ಆಗಿರೋದನ್ನು ಅದೃಷ್ಟ ಅಂತ ಹೇಳ್ತೀವಿ. ಹಾಗಾಗಿ ಅಂಥ ಒಂದು ಅದೃಷ್ಟದ ಫಲಗಳು ನಿಮಗೆ ಗ್ರಹಗಳ ಒಂದು ಆಶೀರ್ವಾದದಿಂದ ಈ ತಿಂಗಳಲ್ಲಿ ಸಿಗಲಿದೆ. ಶ್ರಾವಣ ಮಾಸವು ಹಲವಾರು ನಿಮಗೆ ಶುಭಗಳಿಗೆ, ಲಾಭಗಳಿಗೆ, ಸುಖ ಮತ್ತು ಜಯಗಳಿಗೆ ಕಾರಕವಾಗಿರುತ್ತವೆ. ಪಂಚಗ್ರಹಗಳ ವ್ಯವಸ್ಥೆಯಲ್ಲಿ 9 ಗ್ರಹಗಳು ನಿಮಗೆ, ಅಲ್ಲಿ ನವಗ್ರಹಗಳಲ್ಲಿ 9 ಗ್ರಹಗಳಿಗೆ 5 ಗ್ರಹಗಳ ಒಂದು ವಿಶೇಷವಾದ ಕೃಪೆಗೆ ನೀವು ಒಳಗಾಗಿದ್ದೀರ. ಈ ರವಿಯಿಂದ ಆರಂಭಿಸಿದೆ ನೋಡಿದರೆ ರವಿಯ ಅನುಗ್ರಹ ನಿಮಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಆದರೆ ಅಲ್ಲಿ ಗುರು ಶುಕ್ರ ಶನಿಯ ಒಂದು ವಿಶೇಷವಾದ ಕೃಪೆ, ಜೊತೆಗೆ ಬುಧನ ಕೃಪೆ, ಜೊತೆಗೆ ಅದೇ ರೀತಿ ತಾರತಮ್ಯವಿಲ್ಲದೆ ಆಶೀರ್ವಾದ ಮಾಡುವಂಥ ಚಂದ್ರನ ಒಂದು ಬೆಂಬಲ ಸಹ ನಿಮಗೆ ತಿಂಗಳಲ್ಲಿ ಹಲವಾರು ಬಾರಿ ಸಿಗಲಿದೆ. ರವಿಯ ಸ್ಥಾನ ನೋಡಿದಾಗ ಕಟಕ ಮತ್ತು ಸಿಂಹದಲ್ಲಿ 16ರಿಂದ ಹಾಗೂ ಕಟಕದಲ್ಲೂ 17ರಿಂದ ಸಿಂಹದಲ್ಲಿ ಇರುವಂಥ ರವಿಯಿಂದ ಕೆಲವೊಂದು ಅಡ್ಡ ಪರಿಣಾಮಗಳು ನಿಮಗೆ ಆಗ್ಬೋದು. ಅದು ವೈಯಕ್ತಿಕ ಜೀವನದಲ್ಲಿ ಅಂದರೆ ನಿಮ್ಮ ಒಂದು ಪರ್ಸನಲ್ ವಿಚಾರದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮಗಳು ಆಗುವಂಥದ್ದು. ಅಲ್ಲಿ ಕಲಹವಾಗುವಾದ, ಕೌಟುಂಬಿಕವಾದ ವಿವಾದಗಳು, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಹಿರಿಯರ ಮಧ್ಯೆ ವಿವಾದಗಳು ಈ ಸೂರ್ಯನ ವೈರುಧ್ಯದಿಂದ ನಿಮಗೆ ಕೆಲವೊಮ್ಮೆ ತೋರಿ ಬರ್ಬೋದು. ಆದರೆ ಇದೆಲ್ಲ ತುಂಬ ಸಣ್ಣ ಪುಟ್ಟ ವಿಚಾರಗಳು, ಹೆಚ್ಚೇನು ಗಂಭೀರ ಸ್ವರೂಪವನ್ನು ಪಡೆದಿಲ್ಲ. ಯಾಕಂದರೆ ಯಾವ ರಾಶಿಗೆ ಗುರು ಶುಕ್ರ ಬಲ ಉತ್ತಮವಾಗಿರುತ್ತೋ ಅಂಥವರಿಗೆ ಈ ಸಣ್ಣ ಪುಟ್ಟ ವಿಚಾರಗಳು, ಬೇರೆ ಗ್ರಹಗಳಿಂದ ಆಗುವಂಥ ವಿಚಾರಗಳು ತುಂಬ ಕೆಟ್ಟದನ್ನು ಮಾಡೋದಿಲ್ಲ. ಸಾಂಕೇತಿಕ ಅಂದರೆ ಸಿಂಪ್ಟಮ್ಯಾಟಿಕ್ ಆಗಿ ಕೆಲವೊಂದು ಇಂಥ ಭಿನ್ನಾಭಿಪ್ರಾಯಗಳು ಮಾತಿನ ಚಕಮಕ್ಕೆಲ್ಲ ಬರ್ಬೋದು. ಜೊತೆಗೆ ಕೆಲವೊಂದು ಅವಮಾನಕರದ ಘಟನೆ, ಕೆಲವೊಮ್ಮೆ ಭಿನ್ನಾಭಿಪ್ರಾಯದ ಘಟನೆ, ಜೊತೆಗೆ ಮಾತಿನ ವೈರುಧ್ಯಗಳು, ಸ್ವಲ್ಪ ಹಿರಿಯರಲ್ಲೂ ಸ್ವಲ್ಪ ಜಾಸ್ತಿ ವಿರೋಧವನ್ನು ಮಾಡುವಂಥದ್ದು, ಹಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು ಮುಂತಾದ ಘಟನೆ ಅನ್ನೋ ಸಾಂಕೇತಿಕವಾಗಿ ಗೊತ್ತಾಗ್ಬೋದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಈ ಉಷ್ಣ ಮತ್ತು ಶೀತದ ನಡುವಿನಂತಹ ಕಲಹ, ಅಂದರೆ ಉಷ್ಣ ಮತ್ತು ಶೀತದ ನಡುವೆ ಆಗುವಂಥ ಕೆಲವು ಅನಾರೋಗ್ಯ ಸಮಸ್ಯೆಗಳು ತಲೆದೋರ್ಬೋದಾಗಿದೆ. ಹಾಗಾಗಿ ಈ ಮಾತು, ನಡವಳಿಕೆ, ಬಾಂಧವ್ಯ ಮತ್ತು ಆರೋಗ್ಯವನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕು. ರವಿ ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿರ್ತಾನೆ. ಆದರೆ ಇಲ್ಲಿ ಅಪರೂಪಕ್ಕೆ ಆಶೀರ್ವಾದ ಕೊಡುವಂಥ ಮಂಗಳನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಮಂಗಳನ ಕೃಪೆಯಿಂದಾಗಿ ನಿಮಗೆ 6ನೇ ಸ್ಥಾನದಲ್ಲಿರುವಂಥ ಮಂಗಳನು ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಭೂಮಿ ಕೊಳ್ಳುವ ಅವಕಾಶ, ಮನೆ ಕೊಳ್ಳುವ ಅವಕಾಶ, ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ, ಅಥವಾ ಪಿತ್ರಾರ್ಜಿತವಾದ ಸ್ವತ್ತು ನಿಮಗೆ ಈಗ ಕೈಗೆ ಸಿಗುವಂಥದ್ದು, ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮಗೆ ಪಾಲು ಅಥವಾ ಭಾಗಗಳು ಸಿಗುವಂಥದ್ದು, ಬಂಧುಗಳಲ್ಲಿ ಮಿತ್ರರಿದ್ದಂಥ ಭಿನ್ನಾಭಿಪ್ರಾಯಗಳು ನಿವಾರಣೆ ಆಗುವಂಥದ್ದು, ಸೋದರಲ್ಲಿ ಇನ್ನಷ್ಟು ನಿಮಗೆ ಬಾಂಧವ್ಯ ಈಗ ವೃದ್ಧಿಗೊಳ್ಳುವಂಥದ್ದು, ಅಥವಾ ಸೋದರ ಅಥವಾ ಸೋದರಿಯ ಮೂಲಕ ನಿಮಗೆ ಲಾಭ ಆದಾಯಗಳು ಆಗುವಂಥದ್ದು. ಜೊತೆಗೆ ಈ ಭೂಮಿಗೆ ಸಂಬಂಧಪಟ್ಟ ವಿವಾದ, ಆಸ್ತಿ ವಿವಾದ ಅಥವಾ ಇನ್ನಿತರ ದಾಖಲೆ ಪತ್ರಗಳ ವಿವಾದ ಅವೆಲ್ಲೂ ಈಗ ನಿವಾರಣೆಗೆ ಅವೆಲ್ಲೂ ನಿಮ್ಮ ಪರವಾಗಿ ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಇನ್ನು ಕೆಲವರಿಗೆ ಮಂಗಲ ಕಾರ್ಯ, ಶುಭ ಕಾರ್ಯ, ಅದು ಮಂಗಲದಾಯಕ ಅನ್ನೋದು, ಆತನು ಒಲಿದಾಗ ಮಂಗಳ, ಮುನಿದರೆ ಅಮಂಗಳಕರ ಅಂತ ಹೇಳ್ತಾರೆ. ಹಾಗಾಗಿ ಈಗ ಮಂಗಳನ ಒಲುಮೆ ನಿಮಗೆ ತಿಂಗಳು ಪಡ್ತಿರುವ ಕಾರಣ ಹಲವಾರು ಈ ಮಕರ ರಾಶಿಯವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಹಿಂದೆ ಮದುವೆ ಫಿಕ್ಸ್ ಆಗಲಿಕ್ಕಿದ್ದ ಅಡೆತಡೆಗಳು ನಿವಾರಣೆಗೆ ಈಗ ಅದು ಸುಗಮವಾಗಿ ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಮಾತುಕತೆ ಹೀಗೆ ವಿಳಂಬ ಆಗ್ತಿದ್ದಂಥದ್ದು ಇದೀಗ ಅವರು ಒಪ್ಪಿಗೆ ಸೂಚಿಸುವಂಥದ್ದು, ಈ ರೀತಿ ಹಲವಾರು ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಇನ್ನು ಮನೆ ಕೊಳ್ಳುವಂಥದ್ದು, ಮನೆಯ ಗೃಹ ಪ್ರವೇಶಗಳು ಮಾಡುವಂಥದ್ದು ಮುಂತಾದ ಶುಭ ಅವಕಾಶಗಳಿಗೆ ಶ್ರಾವಣದಲ್ಲಿ ಈ ಮಕರ ರಾಶಿಯವರಿಗೆ ಅದ್ಭುತವಾಗಿ ಮಂಗಳನು ಕೃಪೆ ಮಾಡ್ತಾನೆ. ಇದೆಲ್ಲ ಗಮನದಲ್ಲಿಟ್ಕೊಳ್ಳಿ. ಮಂಗಳನ ಆಶೀರ್ವಾದ ಪದೇ ಸಿಗುವುದಿಲ್ಲ. ಆತನ ಒಂದು ಗೋಚರದಲ್ಲಿ ಕೇವಲ 3 ರಾಶಿಗಳೇ ಸಿಗುತ್ತೆ. ಅಂಥ 3 ರಾಶಿಗಳು ನಿಮ್ಮದು ಒಂದು. ಅದರಲ್ಲೂ ಈ ಷಷ್ಠದಲ್ಲಿ ಸಿಗುವಂಥ ಅವಕಾಶ ಸಿಗಬೇಕಾದ್ರೆ ಮತ್ತೆ 3 ವರ್ಷಗಳ ಬಳಿಕ ಸಿಗುವಂಥದ್ದು. ಶನಿಯ ಒಂದು ಕೃಪೆ ತೃತೀಯದಲ್ಲಿ ಸಿಗುವಂಥದ್ದು 30 ವರ್ಷಗಳ ಬಳಿಕ. ಗುರುವಿನ ಈ ಸಪ್ತಮದ ನಿಮಗೆ ವಿಶೇಷವಾದ ಲಾಭ ಸಿಗುವಂಥದ್ದು 12 ವರ್ಷಗಳ ಬಳಿಕ. ಈ ರೀತಿ ವರ್ಷಕ್ಕೊಮ್ಮೆ ಶುಕ್ರನ ವಿಶೇಷವಾದ ಅನುಗ್ರಹ ಸಿಗುವಂಥ ಇವೆಲ್ಲವೂ ನಿಮಗೆ ಈ ಬಾರಿ ಆಗಸ್ಟ್ ತಿಂಗಳಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರಬಲವಾದ ಮಂಗಳ, ಗುರು, ಶುಕ್ರ, ಶನಿ ಎಂಬಂಥ 4 ಬಲಿಷ್ಠವಾದ ಗ್ರಹಗಳ ಒಂದು ಬೆಂಬಲ ಮಂಗಳ ನಿಮಗೆ ವಿಶೇಷವಾದ ಲಾಭವನ್ನು ಕೊಡ್ತಾನೆ. ಇನ್ನು ಬುಧಾನುಕೂಲ ನಿಮಗೆ ಮಧ್ಯೆ ಇರುತ್ತೆ, ಆಮೇಲೆ ಕೆಲವೊಂದು ಕಾಲದಲ್ಲಿ ಇರೋದಿಲ್ಲ. ಯಾಕಂದರೆ ಬುಧನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡ್ತಾನೆ. ಹಾಗಾಗಿ
ತಿಂಗಳ ಆರಂಭದ 4 ದಿನ ಜೊತೆಗೆ ತಿಂಗಳ ಕೊನೆಯ 1 ವಾರ ಕಾಲ ನಿಮಗೆ ಬುಧನ ಅನುಗ್ರಹ ಇರುತ್ತೆ. ಮಧ್ಯೆ ಸ್ವಲ್ಪ ಕೊರತೆ ಬರ್ಬೋದು, ಆದರೆ ಹೆಚ್ಚೇನು ನಿಮಗೆ ಅಡ್ಡ ಪರಿಣಾಮ ಬುಧನಿಂದ ಇರೋದಿಲ್ಲ. ಬುಧನಿಂದಾಗಿ ನಿಮಗೆ ವ್ಯಾಪಾರ, ಉದ್ಯಮ, ಶಿಕ್ಷಣ, ಚಟುವಟಿಕೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟು ಉತ್ತಮ ಫಲನೇ ಹೆಚ್ಚಾಗಿ ಸಿಗಲಿದೆ. ಇನ್ನು ಗುರು ಅನುಗ್ರಹ ನಿಮಗೆ ಮೊದಲೇ ಗೊತ್ತಿರುವಂತೆ ಗುರುಬಲ ಇರುವಂತಹ 5 ರಾಶಿಗಳು ನಿಮ್ಮ ರಾಶಿ ಒಂದು. ಸಪ್ತಮದ ಗುರುವಿಂದ ನಿಮಗೆ ಲಾಭ, ಸುಖ, ಜಯ, ಯಶಸ್ಸಿದೆ. ಆಗಲೇ ಹೇಳಿದಂತೆ ನಿಮಗೆ ಶುಭ ಕಾರ್ಯ, ಮಂಗಲ ಕಾರ್ಯ ಅಥವಾ ವಿವಾಹಗಳು ಫಿಕ್ಸ್ ಆಗಲಿಕ್ಕೆ, ಸಂತಾನ ಫಲ ಪಡೆಯಲಿಕ್ಕೆ ಅಥವಾ ದಂಪತಿಗಳಲ್ಲಿ ಇನ್ನಷ್ಟು ಅನ್ಯೋನ್ಯತೆ, ಬಾಂಧವ್ಯ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಕಾರಣದಿಂದ ದೂರ ಇದ್ದಂಥ ದಂಪತಿಗಳು ಈಗ ಒಂದೇ ಜಾಗದಲ್ಲಿ ಇದ್ದು ಅವರು ಇನ್ನಷ್ಟು ಅನ್ಯೋನ್ಯವಾಗಿ ಇರುವಂಥದ್ದು ಅವಕಾಶಗಳು. ಆರೋಗ್ಯ ಸುಧಾರಣೆ, ನಿಮಗೆ ಯಶಸ್ಸು, ಕೀರ್ತಿ ಸಿಗುವಂಥದ್ದು, ಪ್ರಶಸ್ತಿ ಪುರಸ್ಕಾರ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಉನ್ನತ ಸ್ಥಾನಮಾನ, ಉನ್ನತ ಶಿಕ್ಷಣದ ಅವಕಾಶ ಸಿಗುವಂಥದ್ದು, ಜೊತೆಗೆ ಈ ಜಾಬ್ನ ಪ್ರಯತ್ನದವರಿಗೆ ಉತ್ತಮವಾದ ಜಾಬ್ ಅಥವಾ ಬೇರೆ ಬೇರೆ ಓಪನಿಂಗ್ಗಳು ನಿಮಗೆ ಏಕಕಾಲದಲ್ಲಿ ಸಿಗುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳನ್ನು ನಿಮಗೆ ಗುರು ಭಗವಾನರು ಕೊಡ್ತಾರೆ. ಶುಕ್ರನು ಹಾಗೆ ನಿಮಗೆ ವಿಶೇಷವಾಗಿ ಲಾಭ ಸ್ಥಾನದಿಂದ ಅಲ್ಲಿ ಭಾಗ್ಯಸ್ಥಾನದಲ್ಲಿ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವಂಥದ್ದು. ಅನೇಕ ರೀತಿಯ ಆಕಸ್ಮಿಕ ಧನಲಾಭ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಸ್ವಂತ ಉದ್ಯಮ ಮಾಡೋರಿಗೆ ಹೊಸ ಆರ್ಡರ್ಗಳು, ಹೊಸ ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು ಅಥವಾ ಈ ವಿದೇಶ ಮೂಲದ ಸಂಸ್ಥೆಗಳಿಗೆ ಒಪ್ಪಂದ ಆಗುವಂಥದ್ದು, ದೂರ ಪ್ರಯಾಣ ಮಾಡಲಿಕ್ಕೆ ಶುಕ್ರನಿಂದ ವಿಶೇಷವಾಗಿ ಬೆಂಬಲ ಸಿಗುವಂಥದ್ದು, ದಾಂಪತ್ಯದಲ್ಲಿ ವಿಶೇಷವಾಗಿ ಒಮ್ಮತ ಮಾಡುವಂಥದ್ದು, ವಸ್ತ್ರ, ಆಭರಣ, ಶೃಂಗಾರ ಸಾಮಗ್ರಿ, ಭೋಗ ಸಾಮಗ್ರಿಗಳನ್ನು ಕೊಡುವಂಥದ್ದು, ಬೇರೆ ಬೇರೆ ರೀತಿಯ ಪ್ರವಾಸಗಳಿಗೆ ಹೋಗುವಂಥದ್ದು, ಮೋಜು ಮಸ್ತಿಯ ವಿಶೇಷವಾದ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ಶುಕ್ರನಿಂದ ನಿಮಗೆ ಸಿಗಲಿದೆ ತಿಂಗಳ ಪೂರ್ತಿ. ಇನ್ನು ಅತ್ಯಪರೂಪಕ್ಕೆ ಶನಿ ಮಹಾರಾಜರ ಆಶೀರ್ವಾದ ನಿಮಗೆ ಗೊತ್ತಿರುತ್ತೆ. ನಿಮಗೆ ಶನಿ ಮಹಾರಾಜರು ತಿಂಗಳ ಪೂರ್ತಿ ನಿಮ್ಮ ರಾಶಾಧಿಪತಿಯಾಗಿ ನಿಮ್ಮ ಮೇಲೆ ವಿಶೇಷವಾದ ಕೃಪೆಯನ್ನು, ಆಶೀರ್ವಾದನ ಮಾಡ್ತಾರೆ. ಅವರು ಇತರ ಬೇರೆ ಗ್ರಹಗಳಿಂದ ಸಿಗುವಂಥ ಒಂದು ಪರಿಣಾಮದ ಗುಣಮಟ್ಟವನ್ನು, ಜೊತೆಗೆ ಅದರ ಒಂದು ಪ್ರಭಾವವನ್ನು ಇನ್ನೂ ಹೆಚ್ಚು ಮಾಡ್ತಾರೆ. ಜೊತೆಗೆ ಅಲ್ಲಿ ಇರತಕ್ಕಂಥ ಯಾವುದೇ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡಿ ಕ್ಷಿಪ್ರವಾಗಿ ನಿಮಗೆ ಫಲದಾಯಕವಾಗುವಂಥ ಆಶೀರ್ವಾದ ಶನಿ ಮಹಾರಾಜರು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅಥವಾ ಇನ್ನಿತರ ಯಾವುದೇ ವ್ಯಾಪಾರ ಉದ್ಯಮದವರಿಗೆ ಶನಿ ಮಹಾರಾಜರು ಉತ್ತಮ ಆರೋಗ್ಯವನ್ನು ಕೊಡ್ತಾರೆ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾರೆ, ಕಾರ್ಯಸಿದ್ಧಿಯಾಗಿ ಮನಃಶಾಂತಿಯನ್ನು ಕೊಡ್ತಾರೆ. ಇನ್ನು ರಾಹು ಕೇತುಗಳ ವೈರುಧ್ಯ ನಿಮಗೆ ಎಂದಿನಂತೆ ಇದೆ. ಅಲ್ಲಿ ರಾಹು ನಿಮಗೆ ಧನದಲ್ಲಿಯೂ, ಕೇತು ಅಷ್ಟಮದಲ್ಲಿರುವ ಕಾರಣ ಕೆಲವೊಮ್ಮೆ ನಿಮಗೆ ಅಪರಿಚಿತರಿಂದ ಕಲಹ, ಅಪರಿಚಿತರಿಗೆ ವಾಗ್ವಾದ ಅಥವಾ ಅಪರಿಚಿತ ವ್ಯಕ್ತಿಗಳಿಂದ ಏನಾದರೂ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಕೊಳ್ಳುವಂಥದ್ದು, ನಿಮಗೆ ನೋಟಿಸ್ ಇತ್ಯಾದಿ ಬರುವಂಥದ್ದು, ಈ ರೀತಿ ಎಲ್ಲ ಬರುತ್ತೆ. ಹಾಗೆ ಇಂಥ ಅಪರಿಚಿತರಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರ, ನಿಮ್ಮ ರಹಸ್ಯಗಳನ್ನು ಅಥವಾ ಬಿಸ್ನೆಸ್ ಸೀಕ್ರೆಟ್ ಅಂತ ಹೇಳ್ತೇವೆ ಅದನ್ನು ಯಾರೊಂದಿಗೂ ವಿಶೇಷವಾಗಿ ಹಂಚಿಕೊಳ್ಬೇಡಿ. ಜೊತೆಗೆ ಯಾರನ್ನು ನಂಬಬೇಕು ಬಿಡಬೇಕು ಅನ್ನೋದನ್ನು ಖಂಡಿತವಾಗಿ ಇದೊಂದು ಗಮನಿಸ್ಕೋಬೇಕು. ಯಾಕಂದರೆ ರಾಹು ಕೇತುಗಳ ವೈಪರೀತ್ಯ ಇರೋ ಕಾರಣ ಅಲ್ಲಿಂದ ನಿಮಗೆ ಕೆಲವೊಂದು ವಂಚಕರು, ನಯವಂಚಕರು ಅಥವಾ ಮೋಸ ಮಾಡೋರು ಅಥವಾ ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕೊಳ್ಳುವಂಥ ಹಿತಶತ್ರುಗಳು ಈಗ ವ್ಯಕ್ತ ಆಗ್ತಾರೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಆರೋಗ್ಯದಲ್ಲಿ ಸಹ ಹಾಗೆ ಸ್ವಲ್ಪ ಮಟ್ಟಿನ ಒಂದು ಕಾಳಜಿ ಖಂಡಿತ ಎಲ್ಲರಿಗೂ ಬೇಕು. ಆ ರಾಶಿ ಈ ರಾಶಿ ಅಂತೇನಿಲ್ಲ, ಎಲ್ಲ ರಾಶಿಯವರಿಗೂ ಶರೀರ ಮಾಧ್ಯಮ ಖಲೋಧರ್ಮ ಸಾಧನ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ದೇನೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲಿ. ಯಾಕಂದರೆ ಕೇತುವಿನ ವೈರುಧ್ಯದಿಂದ ನಿಮಗೆ ನೆಗ್ಲಿಜೆನ್ಸ್ ಅಥವಾ ಈ ಯಾವುದೇ ರೀತಿಯ ಒಂದು ಲೈಫ್ ಸ್ಟೈಲ್ ಅಥವಾ ನಿಮ್ಮ ಜೀವನ ಶೈಲಿಯನ್ನು ನೀವು ಹೆಚ್ಚು ಅದರ ಬಗ್ಗೆ ಕಾಳಜಿ ತೆಗೆದುಕೊಳ್ಳದೆ ಇರುವಂಥದ್ದು ಇವೆಲ್ಲ ಬುದ್ಧಿ ಬರುತ್ತೆ. ಹಾಗಾಗಿ ಅದನ್ನು ಸರಿಯಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಇನ್ನು ಈ 8 ಗ್ರಹಗಳಲ್ಲದೆ 9ನೇದಾಗಿ ಚಂದ್ರನು ಕ್ಷಿಪ್ರವಾಗಿ ರಾಶಿ ಬದಲು ಮಾಡ್ತಾನೆ. ಹಾಗಾಗಿ ಆತನ ಪ್ರಭಾವ 2 ದಿನಕ್ಕೂ ಬದಲಾಗ್ತಾ ಹೋಗುತ್ತೆ. ನಿಮಗೆ ಚಂದ್ರನ ಬೆಂಬಲ ಅಥವಾ ಚಂದ್ರನ ಒಂದು ವಿಶೇಷವಾದ ಅದೃಷ್ಟ ಯಾವ್ಯಾವ ಡೇಟ್ಗಳು ಇದೆ ಅನ್ನೋದನ್ನು ಈಗ ಗಮನಿಸ್ಕೊಳ್ಳಿ. ಆಗಸ್ಟ್ 3, 4, 9, 10, 11, 12, 17, 18, 19, 20, 21, 22, 25, 26, 27, 30, 31 ಹೀಗೆ 17 ಡೇಟ್ಗಳಲ್ಲಿ ನಿಮಗೆ ಚಂದ್ರನು ಪೂರಕವಾಗಿದ್ದಾನೆ. ಈ 17 ದಿನಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವ ಕಾರಣ ಲಾಭ, ಸುಖ, ಜಯ, ಜೊತೆಗೆ ಯಾವುದೇ ರೀತಿಯ ಶುಭ ಕಾರ್ಯ, ಒಪ್ಪಂದ, ಸಹಿ ಮಾಡೋದು, ಭೇಟಿ ಮಾಡೋದು ಮುಂತಾದ ಪ್ರಮುಖವಾದ ಕೆಲಸ ಕಾರ್ಯಗಳ ಶುಭ ಆರಂಭಕ್ಕೂ ಈ ಡೇಟ್ಗಳನ್ನು ಬಳಸ್ಕೊಳ್ಳಿ. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ 5 ಗ್ರಹಗಳ ವಿಶೇಷವಾದ ಅದ್ಭುತವಾದ ಅವಕಾಶ. ವ್ಯಾಪಾರ, ಉದ್ಯಮ ಅಥವಾ ಶಿಕ್ಷಣ, ಆರೋಗ್ಯದಲ್ಲಿ ಸಹ ಭಾಳಷ್ಟು ಅದ್ಭುತವಾದ ಫಲಗಳು, ಕನಸು ನನಸಾಗುವಂಥ ವಿಚಾರಗಳು, ಶುಭ ಮಂಗಲ ಕಾರ್ಯಗಳು ಸಿದ್ಧಿಯಾಗ್ತವೆ. ಇಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಗುರುವಿನ ವಿಶೇಷವಾದ ಆಶೀರ್ವಾದದ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ, ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಸಂಕೇತ, ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಅದೇ ರೀತಿ ಶನಿ ಮಹಾರಾಜರ ಸಂಕೇತ ಬ್ಲೂ ಅಥವಾ ನೀಲಿ ಬಣ್ಣ, ಸಂಖ್ಯೆ 8 ಮಹಾರಾಜರ ಸಂಕೇತವಾಗಿ ಬ್ಲೂ ಅಥವಾ ನೀಲಿ ಬಣ್ಣ 8 ಬಳಸ್ಕೊಳ್ಳಿ. ಇನ್ನು ಮಂಗಳನ ಸಂಕೇತ ರೆಡ್ ಅಥವಾ ಕೆಂಪು ಬಣ್ಣ ಹಾಗೂ ಸಂಖ್ಯೆ 9, ಆ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಬುಧನು ನಿಮಗೆ ತಿಂಗಳ 5ರಿಂದ 22ವರೆಗೂ ಪೂರಕವಾಗಿದ್ದಾನೆ. ಹಾಗಾಗಿ ಅಲ್ಲಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ
ಈ 5 ಬಳಸ್ಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ 17 ಡೇಟ್ಗಳನ್ನ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಮಣ್ಣು ಮತ್ತು ಸಂಖ್ಯೆ 2 ಬಳಸ್ಕೊಳ್ಳಿ. ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ದೋಷ ನಿವಾರಣೆಗೆ, ಉದಾಹರಣೆಗೆ ಅಲ್ಲಿ ರವಿ, ಕೆಲವೊಂದು ಹಂತದಲ್ಲಿ ಬುಧ, ರಾಹುಗಳು, ಕೇತುಗಳು ವಿರುದ್ಧವಾಗಿರ್ತಾರೆ. ಹಾಗೆ ಗಣೇಶ, ದೇವಿ, ಸುಬ್ರಹ್ಮಣ್ಯ ಅಥವಾ ಗುರು ದತ್ತಾತ್ರೇಯ ಅಥವಾ ಇನ್ನಿತರ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪುರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ, ಅದು ನವಗ್ರಹಗಳ ಧಾನ್ಯಗಳ ದಾನವಾಗಿ ಕೊಡುವಂಥದ್ದು, ಅದು ಇನ್ನಿತರ ಯಾವುದೇ ದಾನ ಧರ್ಮ ಮಾರ್ಗವನ್ನು ಅನುಸರಣ ಮಾಡೋದ್ರಿಂದ ನಿಮ್ಮ ದೋಷವನ್ನು ಕಳೆದುಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಆಗಸ್ಟ್ ತಿಂಗಳಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭ, ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.